ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಮಂಗಳಸೂತ್ರದ ಮಹತ್ವವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಮಂಗಳಸೂತ್ರ ಅಂದರೆ ತಾಳಿಯ ವಿಚಾರದಲ್ಲಿ ಈ ತಪ್ಪು ಎಂದಿಗೂ ಸಹ ಮಾಡಬೇಡಿ. ಮಂಗಳಸೂತ್ರದಿಂದ ಸಿಗುತ್ತದೆ ನೂರಾರು ಪ್ರಯೋಜನಗಳು. ನಮ್ಮ ಸಂಪ್ರದಾಯದಲ್ಲಿ ಮಂಗಳಸೂತ್ರಕ್ಕೆ ಹೆಚ್ಚಿನ ಮಹತ್ವವಿದೆ. ಮದುವೆಯಾದ ಮಹಿಳೆಯರು ಇದನ್ನು ತಪ್ಪದೇ ಧರಿಸುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ಈ ಮಂಗಳಸೂತ್ರದ ಮಹತ್ವವೇನು ಹಾಗೂ ಇದರಿಂದ ಏನೆಲ್ಲ ಲಾಭಗಳು ಸಿಗುತ್ತದೆ ಎಂಬುದು ತಿಳಿಯೋಣ. ಮಂಗಳಸೂತ್ರವನ್ನು ಮದುವೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದುದರಿಂದ ವಿವಾಹವಾದ ನಂತರ ವಿವಾಹಿತ ಮಹಿಳೆಯರು ಇದನ್ನು ಕೊರಳಿಗೆ ಧರಿಸುತ್ತಾರೆ. ಪತಿ ಈ ಜಗತ್ತಿನಲ್ಲಿ ಇಲ್ಲದಿರುವಾಗ ಅಥವಾ ಇಬ್ಬರ ನಡುವಿನ ಸಂಬಂಧವು ಕೊನೆಗೊಂಡಾಗ ಮಾತ್ರ ಮಹಿಳೆಯರು ಅದನ್ನು ತೆಗೆಯುತ್ತಾರೆ. ಮಂಗಳಸೂತ್ರವನ್ನು ಧರಿಸುವ ಈ ನಿಯಮವನ್ನು ಶತಮಾನಗಳಿಂದ ಸಾಂಪ್ರದಾಯಿಕವಾಗಿ ಅನುಕರಿಸಲಾಗಿದೆ. ಮಂಗಳಸೂತ್ರದಲ್ಲಿರುವ ಅದ್ಭುತ ಗುಣಗಳೇ ಇದಕ್ಕೆ ಕಾರಣ. ಈ ಮಂಗಳಸೂತ್ರವನ್ನು ಧರಿಸುವಾಗ ಕೆಲ ತಪ್ಪುಗಳನ್ನು ಮಾಡಬಾರದು ಹಾಗೂ ಇದನ್ನು ಧರಿಸುವುದರಿಂದ ಸಹ ಅನೇಕ ಪ್ರಯೋಜನಗಳು ಸಹ ಸಿಗುತ್ತದೆ. ಹೊಸದಾಗಿ ಮದುವೆಯಾದ ಮಹಿಳೆಯ ಇತರ ಎಲ್ಲ ಆಭರಣಗಳಲ್ಲಿ ಮಂಗಳಸೂತ್ರವು ಅತ್ಯಂತ ಮಹತ್ವವಾಗಿದ್ದು, ಮಂಗಳ ಎಂದರೆ ಪವಿತ್ರ ಮತ್ತು ಸೂತ್ರ ಎಂದರೆ ದಾರ. ಆದುದರಿಂದ ಮಂಗಳಸೂತ್ರವು ಹಿಂದೂ ಸಂಪ್ರದಾಯಗಳ ಪ್ರಕಾರ ಪ್ರತಿ ವಿವಾಹಿತ ಮಹಿಳೆಯ ಧರಿಸಬೇಕಾದ ಪವಿತ್ರದ ದಾರವಾಗಿದೆ. ಇದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮಹಿಳೆಯು ಪವಿತ್ರ ದಾರವನ್ನು ಧರಿಸಿದಾಗ ಅದು ಅವಳ ಜವಾಬ್ದಾರಿಗಳು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿಸುತ್ತದೆ ಎನ್ನಲಾಗುತ್ತದೆ. ಮದುವೆಯ ಸಮಯದಲ್ಲಿ ವಧುವಿನ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿರುತ್ತದೆ. ಇದರಿಂದ ವಧುವಿಗೆ ಸಮಸ್ಯೆಗಳಾಗಬಹುದು. ಆದರೆ ಮಂಗಳಸೂತ್ರದಲ್ಲಿ ಎಳೆದ ಕಪ್ಪು ಬಣ್ಣದ ಮಣಿಯು ದುಷ್ಟಶಕ್ತಿಗಳನ್ನು ದೂರವಿಡುತ್ತದೆ. ಮಂಗಳಸೂತ್ರವು ನಿಮ್ಮನ್ನು ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ಮದುವೆಯ ಸಮಯದಲ್ಲಿ ವಧುವಿಗೆ ಮಂಗಳಸೂತ್ರವನ್ನು ಹಾಕಲಾಗುತ್ತದೆ. ಅಲ್ಲದೆ ಮಂಗಳಸೂತ್ರವು ಗಂಡನಿಗೆ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ ಎಂದು ನಂಬಿಕೆಗಳು ಸಹ ಇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಿನ್ನವನ್ನು ಗುರುಗ್ರಹ ಆಳುತ್ತದೆ. ಗುರುವನ್ನು ವೈವಾಹಿಕ ಜೀವನದಲ್ಲಿ ಸಂತೋಷ, ಸಂಪತ್ತು ಮತ್ತು ಜ್ಞಾನದ ಅಂಶವೆಂದು ಪರಿಗಣಿಸಲಾಗುತ್ತದೆ. ಇದು ಧರ್ಮದ ಅಂಶವೂ ಸಹ ಆಗಿದೆ. ಕಪ್ಪು ಬಣ್ಣವನ್ನು ಶನಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶನಿಯು ಸ್ಥಿರತೆ ಮತ್ತು ನಿಷ್ಠೆಗೆ ಕಾರಣವಾದ ಗ್ರಹವಾಗಿದೆ. ಗುರು ಮತ್ತು ಶನಿಯ ನಡುವಿನ ಸಮಾನ ಸಂಬಂಧದಿಂದಾಗಿ ಮಂಗಳಸೂತ್ರವು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸ್ಥಿರತೆಯನ್ನು ತರುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಮಂಗಳಸೂತ್ರವು ಗಂಡ ಮತ್ತು ಹೆಂಡತಿಯ ನಡುವಿನ ಪ್ರೀತಿಯ ಭರವಸೆ ಎಂದು ನಂಬಲಾಗಿದೆ. ಅವರು ಯಾವಾಗಲೂ ಒಟ್ಟಿಗೆ ಇರುತ್ತಾರೆ. ಮಹಿಳೆ ಮಂಗಳಸೂತ್ರವನ್ನು ಧರಿಸಿದಾಗ ಅವಳು ತನ್ನ ವೈವಾಹಿಕ ಜೀವನವನ್ನು ಎಲ್ಲರಿಂದ ರಕ್ಷಿಸುತ್ತಾಳೆ ಎಂದು ಇದರ ಅರ್ಥವಾಗಿದೆ. ಇದನ್ನು ಶಿವ ಮತ್ತು ಅವನ ಪತ್ನಿ
ಪಾರ್ವತಿಯ ನಡುವಿನ ಬಾಂಧವ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ. ಮಂಗಳಸೂತ್ರವು ಚಿನ್ನ ಮತ್ತು ಕಪ್ಪು ಮಣಿಗಳ ಸಂಯೋಜನೆಯಾಗಿದೆ. ಚಿನ್ನವು ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಹಾಗೆಯೇ ಗುಣಪಡಿಸುವ ಗುಣಗಳನ್ನು ಹೊಂದಿದೆ. ಮಂಗಳಸೂತ್ರವನ್ನು ಹೃದಯಕ್ಕೆ ಹತ್ತಿರವಾಗಿ ಧರಿಸಿದಾಗ ಅದು ಕಾಸ್ಮಿಕ್ ಅಲೆಯನ್ನು ಆಕರ್ಷಿಸುತ್ತದೆ ಮತ್ತು ಹೃದಯದ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ. ಈ ತರಂಗಗಳು ಪತಿ ಮತ್ತು ಪತ್ನಿಯ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಮಂಗಳಸೂತ್ರದ ಕುರಿತು ಮಹತ್ವದ ಮಾಹಿತಿ. ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.